ನಮಸ್ಕಾರ ಜನಮತದ ವೀಕ್ಷಕರೇ. ಇದು ದೇಶ ವಿದೇಶಗಳಲ್ಲಿ ಒಂದು ರೀತಿಯ ಆರ್ಥಿಕ ಪ್ರಕ್ಷುಬ್ಧತೆಯ ವಾತಾವರಣದಲ್ಲಿ ನಾವಿದ್ದೇವೆ. ಇಂಥ ಸಂದರ್ಭದಲ್ಲಿ ದೇಶ ವಿದೇಶಗಳಲ್ಲಾಗ್ತಕ್ಕಂಥ ಒಂದು ಆರ್ಥಿಕ ಅಸಮತೋಲನದ ಬಗ್ಗೆ ನಡೀತಾ ಇರ್ತಕ್ಕಂಥ ಒಂದು ರೀತಿಯ ಆಂತರಿಕ ಯುದ್ಧದ ಸನ್ನಿವೇಶಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಅಂತಾರಾಷ್ಟ್ರೀಯ ವಿಚಾರಗಳನ್ನು ನಮಗೆ ತಿಳಿಸಿಕೊಳ್ಳೋದಕ್ಕೋಸ್ಕರ ನಾಡಿನ ಹೆಸರಾಂತ ಆರ್ಥಿಕ ತಜ್ಞರು, ಬ್ಯಾಂಕಿಂಗ್ ತಜ್ಞರು ಹಾಗೂ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಶ್ರೀ ಜಗನ್ನಾಥ್ ಅವರು ನಮ್ಮ ಜೊತೆಲಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಸರ್, ನಿಮ್ಮದು ತುಂಬ ಅನುಭವ ಇದೆ. ಯಾಕೆಂದರೆ 52 ದೇಶಗಳನ್ನು ಸುತ್ತಿದ್ದೀರಾ, ಎಲ್ಲ ದೇಶಗಳ ಒಳ ಹೊರನೋಟಗಳನ್ನು ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಇವತ್ತು ಇತ್ತೀಚೆಗೆ ಜನವರಿ 3ನೇ ತಾರೀಕು 2020 ಹೊಸ ವರ್ಷ ಆರಂಭ ಆದ 3ನೇ ದಿನಕ್ಕೆ ವೆನೆಜುವೆಲಾದಲ್ಲಿ ಒಂದು ಘಟನೆ ನಡೆಯುತ್ತೆ. ಅಲ್ಲಿರ್ತಕ್ಕಂಥ ಅಧ್ಯಕ್ಷರನ್ನ ಅಮೆರಿಕಾದವರು ಕರ್ಕೊಂಡು ಹೊರಟೋಗ್ತಾರೆ. ಅಂದರೆ ಅಪಹರಣನೋ ಹೈಜಾಕೋ ಏನೋ ಗೊತ್ತಾಗಲ್ಲ, ಆ ರೀತಿ ನಡೆಯುತ್ತೆ. ಇದು ಒಂದು ದೇಶದ ಅಧ್ಯಕ್ಷರ ಮೇಲೆ ನಡೀತಕ್ಕಂಥ ಘಟನೆ. ಇದು ವಿಶ್ವದ ವ್ಯಾಪ್ತಿಯಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ, ಏನಿದ್ರೆ ಹಿನ್ನೆಲೆನ ದಯವಿಟ್ಟು ತಿಳಿಸ್ಬೋದು ಸರ್. ಈ ವೆನೆಜುಲಾ ಅನ್ನೋದು ಒಂದು ಪುಟ್ಟ ರಾಷ್ಟ್ರ. ಅದು ಅಮೇರಿಕಾದ ಕೆಳಗಡೆ ಇದೆ, ದಕ್ಷಿಣ ಅಮೇರಿಕಾ. ಅಲ್ಲಿ ಸೌಂದರ್ಯ ಪ್ರಜ್ಞೆ ಜಾಸ್ತಿ, ಅಲ್ಲಿ ಸುಂದರಿಯರು. ಇವಾಗ ವರ್ಲ್ಡ್ ಪೆಜೆಟ್ ಯಾವುದೇ ಆಗಲಿ ಸುಮಾರು ಅವರೇ ಗೆದ್ದಿದ್ದಾರೆ. ಆಮೇಲೆ ಆಂಜಲೋ ಅಂತ ಒಂದು ಜಲಪಾತ ಇದೆ, ಅದು 3200 ಅಡಿ ಇದೆ. ಅದು ಪ್ರಪಂಚದಲ್ಲೇ ಅತ್ಯಂತ ಮೇಲಿನಿಂದ ಬೀಳುವಂಥ ಜಲಪಾತ. ನಮ್ಮ ಜೋಗ್ ಜಲಪಾತ 836 ಅಡಿ ಇದೆ. ಅಂದರೆ ಸುಮಾರು 4ರಷ್ಟಿದೆ. ಅದು ನೋಡೋಕ್ಕೆ ಸಂತೋಷ ಆಗುತ್ತೆ. ಆಮೇಲೆ ಈ ದೇಶ ಯಾವುದಕ್ಕೆ ಬಹಳ ಪ್ರಸಿದ್ಧಿ ಅಂದರೆ ತೈಲ. ಇಲ್ಲಿ ಪ್ರೂವನ್ ಆಯಿಲ್ ಅಂತಾರಲ್ಲ, ಅದು ಪ್ರಪಂಚದಲ್ಲೇ ಅತ್ಯಂತ ಜಾಸ್ತಿ ಇದೆ. ಸೌದಿ ಅರೇಬಿಯಾಕ್ಕಿಂತ ಜಾಸ್ತಿ ಇದೆ. 3.3 ಬಿಲಿಯನ್ ಟನ್ ಏನೋ ಇದೆ ಅಂತಕ್ಕಂಥದ್ದು. ಹೌದು, ಸೌದಿ ಅರೇಬಿಯಾಕ್ಕಿಂತ ಜಾಸ್ತಿ, ಇಡೀ ಪ್ರಪಂಚದಲ್ಲೇ ಹೆಚ್ಚು ಇದರಲ್ಲಿದೆ ಅಂತ ವಿಷಯ. ಆದರೆ ಒಂದು ವಿಚಾರ ಏನು ಅಂದರೆ ಅಲ್ಲಿ ಡ್ರಗ್ ಮಾಫಿಯಾ, ಡ್ರಗ್ಸು ಇರೋದು ನಿಜ. ಇಲ್ಲಿ 1983ರಿಂದನೂ ಹಣದುಬ್ಬರ ಜಾಸ್ತಿ. ಹಾಂ, 2013ರಲ್ಲಿ ಈಗಿನ ಯಾರು ಅಧ್ಯಕ್ಷರಿದ್ದಾರೆ ನಿಕೋಲಸ್ ಅವರು ಅಧ್ಯಕ್ಷರಾಗಿ ಬಂದರು. 2014ರಿಂದ ಹಣದುಬ್ಬರ ಎಷ್ಟು ಜಾಸ್ತಿ ಆಗೋಯ್ತು ಅಂದರೆ ಯಾರು ನಂಬಕ್ಕೆ ಆಗಲ್ಲ. ಯಾಕಂದರೆ 2014ರಲ್ಲಿ 50% ಆಗೋಯ್ತು. ನಮ್ಮ ಭಾರತ ದೇಶದಲ್ಲಿ ಇವತ್ತು 2% ಇದೆ ಅಂತ ಹೇಳ್ಕೊತಿದ್ದೀವಿ, ಅಲ್ಲ 50% ಆಗೋಯ್ತು. ನೀವು ನಂಬಲ್ಲ, 2018ರಲ್ಲಿ 10 ಲಕ್ಷ % ಅಂತ ಅನೌನ್ಸ್ ಮಾಡಿದ್ದಾರೆ. ಅದನ್ನು ನಂಬಕ್ಕೂ ಆಗಲ್ಲ, ಯೋಚನೆ ಮಾಡೋಕ್ಕೂ ಆಗಲ್ಲ. ಇವತ್ತು ₹1 ಇರೋದು 1 ವರ್ಷ ಆದಮೇಲೆ 10 ಲಕ್ಷ ರೂಪಾಯಿ ಆಗುತ್ತೆ ಅಂದರೆ ಯಾರು ನಂಬಕ್ಕಾಗುತ್ತಾ? ಆ ರೀತಿ ಏರ್ಬಿಡ್ತು. ಅಷ್ಟು ಕಷ್ಟದಲ್ಲಿರುವಂಥ ದೇಶ ಅದು. ಇದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಭ್ರಷ್ಟಾಚಾರ, ತುಂಬ ಭ್ರಷ್ಟಾಚಾರ. ಆಮೇಲೆ ನಿರುದ್ಯೋಗ. ಆಮೇಲೆ ಇಲ್ಲಿ ಡ್ರಗ್ಸ್ ಮಾಫಿಯಾ ಬಹಳ ಜೋರು. ಮಾಫಿಯಾ ಎಷ್ಟು ಜೋರು ಅಂದರೆ ಅವ್ರಿಗೆ ಬಿಟ್ಬಿಟ್ರೆ ಅವರೇ ದೇಶ ಆಳ್ಬಿಡ್ತಾರೆ, ಅಷ್ಟು ಜೋರು. ಪ್ಯಾರಲಲ್ ಎಕಾನಮಿ ಆಗಿ ಡ್ರಗ್ಸ್. ಹೌದು, ನಾನು ಮೆಕ್ಸಿಕೋನಲ್ಲೂ ನೋಡಿದ್ದೀನಿ, ಅಲ್ಲೂ ಹಾಗೇ ಇದೆ. ಮೆಕ್ಸಿಕೋನಲ್ಲೂ ಭಾರಿ ಜೋರಾಗಿದ್ದಾರೆ ಲೀಡರ್ಸು. ಆಮೇಲೆ 4ನೇದು ಬಹಳ ಮುಖ್ಯ ಅಂದರೆ ವಲಸೆ ಹೋಗೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಜನ. ಆ ದೇಶದಿಂದ ಹೊರಗಡೆ ವಲಸೆ ಹೋಗೋದೇನೇ ಶುರುವಾಗ್ಬಿಟ್ಟಿದೆ. ಈ ಒಂದು ಹಿನ್ನೆಲೆಯಲ್ಲಿ ಅಮೆರಿಕನವರು ಏನು ಅಂದ್ಕೊಂಡ್ರು ಅಂದರೆ ಇಲ್ಲಿಯ ಅಧ್ಯಕ್ಷ ಇದ್ದಾರಲ್ಲ, ಅವ್ರು ಬಂದಾಗಿಂದ ಹಣದುಬ್ಬರ ಜಾಸ್ತಿ, ಇವ್ರ ಬದಲು ಯಾರಾದರೂ ಬೇರೆಯವರಿದ್ದರೆ ಇಷ್ಟೊಂದು ಡ್ರಗ್ಸ್ ಇರಲ್ಲ. ಈ ಡ್ರಗ್ಗಳು ಜಾಸ್ತಿ ಆಗಿರೋದ್ರಿಂದ ಅಮೆರಿಕಕ್ಕೆ ಡ್ರಗ್ ಜಾಸ್ತಿ ಬರ್ತಾ ಇದೆ. ಭಾಳ ಹತ್ತಿರ ಇದೆಯಲ್ಲ, ಅಮೆರಿಕಕ್ಕೆ ಜಾಸ್ತಿ ಡ್ರಗ್ ಬರ್ತಿದೆ. ಆಮೇಲೆ ಅಲ್ಲಿ ಕಳ್ತನ ಜಾಸ್ತಿ ಆಗ್ಬಿಟ್ಟಿದೆ. ಇಲ್ಲಿಂದ ಅಲ್ಲಿಗೆ ಹೋದವರು, ವಲಸೆ ಹೋಗೋರು ಜಾಸ್ತಿ ಆಗಿಬಿಟ್ಟು ಅಂತ ಒಂದು ಕಾರಣ ಕೊಟ್ಟಿದ್ದಾರೆ. ಇನ್ನೊಂದು ಕಾರಣ ಏನು ಅಂತ ಹೇಳಿದರೆ ತುಂಬ ಭ್ರಷ್ಟಾಚಾರ ಇದೆ, ಇದನ್ನು ನಿರ್ಮೂಲ ಮಾಡಬೇಕು. 3ನೇ ಮುಖ್ಯವಾದ ಕಾರಣ ತೈಲ. ತೈಲದ ಮೇಲೆ ಅವರು ಹಿಡಿತ ಇಟ್ಕೊಂಡ್ರೆ 55% ಪ್ರಪಂಚದಲ್ಲಿ ಅವ್ರ ಕೈನಲ್ಲೇ ಬಂದ್ಬಿಡುತ್ತೆ. ಲಿಕ್ವಿಡ್ ಗೋಲ್ಡ್ ಅಂತ ಹೇಳ್ತೀವಲ್ಲ, ಕರೆಕ್ಟ್. ಯಾಕಂದ್ರೆ ಅದಕ್ಕೆ ಅಷ್ಟು ಮಹತ್ವ ಇವತ್ತಿದೆ. ಮುಂದೇನಾಗುತ್ತೋ ಎಲೆಕ್ಟ್ರಿಕ್ ಕಾರ್ಗಳು ಬರುತ್ತೆ, ಅದು ಇದು ಹೇಳ್ತಾರೆ. 18% ಟೋಟಲ್ ಆಯಿಲ್ ಅಲ್ಲೇ ಇದೆ ಅಂತ ಮೂಲಗಳು ಹೇಳ್ತಾರೆ. ಹಾಂ, ಅದರಿಂದ ಏನು ಮಾಡಿದ್ದಾರೆ, ಈ ತೈಲ ಬೆಲೆ ಕಮ್ಮಿ ಆಗುತ್ತೆ ಅಕಸ್ಮಾತ್ ನಾವು ಇಲ್ಲಿ ಸರಿ ಮಾಡಿದರೆ, ಅದರಿಂದ ನಾವು ಈ ಅಧ್ಯಕ್ಷರನ್ನ ಕರ್ಕೊಂಡು ಹೋಗ್ತಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ ನಮ್ಮ ವೆನೆಜುಲಾನವ್ರು ಏನು ಹೇಳ್ತಾರೆ ಅಂದರೆ ಅಧ್ಯಕ್ಷರು ಮುಖ್ಯವಾಗಿ ನಾನು ತಪ್ಪು ಮಾಡಿಲ್ಲ, ನನ್ನ ಹೆಂಡತಿನೂ ತಪ್ಪು ಮಾಡಿಲ್ಲ, ನಮ್ಮಿಬ್ಬರನ್ನೂ ಕರ್ಕೊಂಬಂದ್ಬಿಟ್ಟಿದ್ದೀರಾ, ಒಂದು ಸ್ವಲ್ಪ ಏನೋ ಮಾತಾಡಿದ್ರಿ ಬಿಟ್ಬಿಟ್ರಿ, ಇನ್ನು 1.5 ತಿಂಗಳು ನ್ಯಾಯಾಲಯದಲ್ಲಿ ನಾವು ಮುಂದೇನೂ ನಿಂತ್ಕೊಳ್ಳೋಂಗಿಲ್ಲ, ಜೈಲಿನಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದೀರಾ. ನಾವು ಖಂಡಿತ ತಪ್ಪು ಮಾಡಿಲ್ಲ, ದಯವಿಟ್ಟು ಈ ಥರ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಜನ ಏನು ಹೇಳ್ತಾರೆ, ಒಂದು ದೇಶದ ಅಧ್ಯಕ್ಷರನ್ನ ಇನ್ನೊಂದು ದೇಶದವ್ರು ಕರ್ಕೊಂಡು ಹೋಗೋದು ಏನು ನ್ಯಾಯ?
ಬಲಿಷ್ಠ ದೇಶಗಳು ಬಲಹೀನ ದೇಶಗಳನ್ನ ಚೆನ್ನಾಗಿ ನೋಡ್ಕೊಬೇಕು. ಇಷ್ಟು ದಿನ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ರಿ, ಈಗ ಈ ಥರ ನೀವೇನಾದರೂ ಪರಿವರ್ತನೆ ಆಗಿಬಿಟ್ರೆ, ನೀವು ಪ್ರಪಂಚಕ್ಕೆ ದೊಡ್ಡಣ್ಣ, ಈ ಥರ ಪರಿವರ್ತನೆ ಆಗಿಬಿಟ್ರೆ ನಮ್ಮ ಗತಿ ಏನು? ದಯವಿಟ್ಟು ಈ ಥರ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ರಷ್ಯಾನವರು ಚೈನಾನವರು ಏನು ಹೇಳ್ತಾರೆ? ಖಂಡಿತವಾಗ್ಲೂ ಇದು ತಪ್ಪು ಅಂತ ಅವರು ಖಂಡಿಸ್ತಾ ಇದ್ದಾರೆ. ಆಮೇಲೆ ದಕ್ಷಿಣ ಅಮೇರಿಕಾ ತುಂಬ ದೇಶಗಳಿದೆ, ಅವರೆಲ್ಲರನ್ನೂ ಹೇಳ್ತಾ ಇದ್ದಾರೆ ಸ್ವಾಮಿ ಈ ಥರ ಮಾಡಬೇಡಿ ಅಂತ. ನಮ್ಮ ಭಾರತ ದೇಶ ಸದ್ಯಕ್ಕೆ ಏನೂ ಹೇಳಿಲ್ಲ. ಅದೇ ನೋಡಿ, ಅಲ್ಲಿ ಸ್ಪ್ಯಾನಿಷ್ನವರು ಹೋಗಿ ಎಲ್ಲ ಆಕ್ರಮಣ ಮಾಡ್ಕೊಂಡ್ಬಿಟ್ಟಿದ್ರು ಮೊದಲು. ಇವಾಗೆಲ್ಲ ಸ್ಪ್ಯಾನಿಷೇ ಜಾಸ್ತಿ ಇದ್ದಾರೆ. ಅದರಿಂದ ಮೆಕ್ಸಿಕೋನವರಾಗಲಿ, ಕೊಲಂಬಿಯಾನವರಾಗಲಿ, ವೆನೆನ್ಜುಲಾನವರಾಗಲಿ ಇವರೆಲ್ಲರನ್ನೂ ಖಂಡಿತ ತಪ್ಪಿದು, ಈ ಥರ ಮಾಡಬಾರ್ದಾಗಿತ್ತು, ಇದರಿಂದ ನಮಗೆ ತೊಂದರೆ ಆಗುತ್ತೆ, ಬೇರೆ ದೇಶಕ್ಕೂ ಒಂದು ಹಿಡಿತ ಹೊರಟೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯುರೋಪ್ನವರು, ಫ್ರಾನ್ಸ್ನವರು, ಇಂಗ್ಲೆಂಡ್ನವರು, ಇಟಾಲಿಯನವರು ಎಲ್ಲರನ್ನೂ ಹೇಳ್ಬಿಟ್ಟಿದ್ದಾರೆ ಇದು ತಪ್ಪು, ಒಂದು ದೇಶದವ್ರು ಇನ್ನೊಂದು ದೇಶಕ್ಕೆ ಹೋಗಿ ಈ ಥರ ಮಾಡೋ ಹಾಗಿಲ್ಲ, ಅವರಿಗೆ ಸ್ವತಂತ್ರ ಹೊರಟೋಗುತ್ತೆ, ನಾವು ಆ ಥರ ಮಧ್ಯ ಹೋಗೋ ಹಾಗಿಲ್ಲ ಅಂತ. ಯಾಕೆ ಅಂದರೆ ಯುರೋಪ್ಗೆ ಇನ್ನೊಂದು ಹೆದರಿಕೆ ಇದೆ. ಇವಾಗ ಅಮೇರಿಕಾನವರು ಗ್ರೀನ್ಲ್ಯಾಂಡ್, ಡೆನ್ಮಾರ್ಕ್ ಕೆಳಗಡೆ ಇದೆ ಅದು, ಅದನ್ನು ನಾವು ತೊಗೊಂಡ್ಬಿಡ್ಬೇಕು, ನಾವು ಅಲ್ಲಿ ಸ್ಥಾಪಿಸ್ಬೇಕು ಅಂತಲೂ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನು ಯುರೋಪ್ಗೂ ತೊಂದರೆ ಬರುತ್ತೆ ಅಂತ ಯುರೋಪ್ನವರೆಲ್ಲ ಈ ವೆನೆನ್ಜುಲಾದನ್ನೇ ಖಂಡಿಸ್ತಾ ಇದ್ದಾರೆ. ನಡೀತಾ ಇದೆ ಅಂತ ಯೋಚನೆ. ಅದರಿಂದ ಅವರು ಖಂಡಿತ ಇದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಇದು ಇದರ ಹಿನ್ನೆಲೆ. ಇವತ್ತಿನ ಪತ್ರಿಕೆಗಳಲ್ಲಿ ಗ್ರೀನ್ಲ್ಯಾಂಡ್ ನಾವು ಅಕ್ವೈರ್ ಮಾಡೇ ಮಾಡ್ತೀವಿ ಅಂತಕ್ಕಂಥ ಒಂದು ಸ್ಪಷ್ಟವಾದ ಸಂದೇಶ ಅಲ್ಲಿಯ ಮುಖ್ಯಸ್ಥರು ಕೊಟ್ಟಿದ್ದಾರೆ. ಅದನ್ನು ಯುರೋಪ್ನವರು ಬಹಳವಾಗಿ ಯೋಚನೆ ಮಾಡ್ತಾ ಇದ್ದಾರೆ, ಅದ್ರ ಮುಂದೆ ಏನಾಗ್ಬೋದು ಅಂತ. ಆ ಥರ ಏನಾದರೂ ಶುರುವಾಯಿತು ಅಂದರೆ ಬೇರೆ ಬೇರೆ ದೇಶಗಳು, ಬಲಹೀನ ದೇಶಗಳು ಎಲ್ಲಾನು ಹೆದರ್ಕೊಬೋದು, ಈ ಥರ ಒಂದು ವ್ಯತ್ಯಾಸಗಳಾಗ್ಬಿಡುತ್ತೆ ಅಂತ ಇವಾಗ ಯೋಚನೆ ಇದೆ. ರಷ್ಯಾ ಮತ್ತು ಚೈನಾದ ಬೆಂಬಲ, ಅಲ್ಲಿರ್ತಕ್ಕಂಥ ವೆಪನರಿ ಎಲ್ಲ ರಷ್ಯಾದು ಚೈನಾದು ಅಂತ ಹೇಳ್ತಾರಲ್ಲ, ಅದು ಎಷ್ಟು ಮಟ್ಟಿಗೆ ಸಪೋರ್ಟ್ ಆಗ್ತದೆ? ಅಲ್ಲ, ಅದು ಅದ್ರ ಬಗ್ಗೆ ಜಾಸ್ತಿ ಪ್ರಖರವಾದ ವಿಚಾರಗಳು ಇಲ್ಲ. ಯಾಕಂತ ಹೇಳಿದರೆ ರಷ್ಯಾ ಮತ್ತು ಚೈನಾ ಎರಡೂ ಅಮೇರಿಕಾ ಮಾಡಿರೋದನ್ನ ತಪ್ಪು ಅಂತ ಹೇಳಿದೆ, ಆದರೆ ಅವ್ರ ಮೇಲೆ ಯುದ್ಧಕ್ಕಾಗಲಿ ಯಾವುದೇ ವಿಚಾರಕ್ಕಾಗಲಿ ಹೋಗಿಲ್ಲ. ಆದರೆ ಇವಾಗ ಅಮೇರಿಕನವರು ಈ ಥರ ಆಕ್ರಮಣ ಮಾಡಿಕೊಂಡು ಕರ್ಕೊಂಬಂದ್ಬಿಟ್ಟು ಅದನ್ನು ಇಟ್ಕೊಬೇಕಾದ್ರೆ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದರೆ, ಅಲ್ಲಿ ತೈಲನ್ನು ಇವರು ಸಂಸ್ಕರಿಸಿ ಮಾರಬೇಕು. ಆ ಥರ ಮಾಡಬೇಕಾದ್ರೆ 2007ರಲ್ಲಿ ಅಮೇರಿಕಾ ಕಂಪನಿಗಳು ಯಾವ್ಯಾವುದು ಆ ದೇಶದಲ್ಲಿ ಇತ್ತೋ ಅವ್ರು ಅಷ್ಟು ಜನನ ಅವ್ರು ಹೊರಗಡೆ ಹಾಕಿದ್ದಾರೆ. ನೀವು ನಮಗೆ ಬೇಡ, ನಾವು ನಮ್ಮದನ್ನು ನೋಡ್ಕೊಳ್ತೀವಿ ಅಂತ ಹೊರಗಡೆ ಹಾಕಿದ್ದಾರೆ. ಇವಾಗ ತಿರ್ಗಾ ಒಳಗಡೆ ಹೋಗೋಕ್ಕೆ ಕಂಪ್ನಿಗಳು ಸದ್ಯಕ್ಕೆ ರೆಡಿಯಾಗಿಲ್ಲ. ಒಂದು. ಎರಡನೇ ವಿಚಾರ, ಆ ಕಂಪ್ನಿಗಳು 3 ಕಂಪ್ನಿಗಳು ಬಹಳ ಅಲ್ಲಿ ದೊಡ್ಡ ದೊಡ್ಡವು. ಕೆವ್ರಾನ್ ಅಂತ ಒಂದು, ಆಮೇಲೆ ಎಕ್ಸ್ಕ್ರಾನ್ ಮೊಬೈಲ್ ಅಂತ ಒಂದು, ಆಮೇಲೆ ಕೋನಿಕೋ ಫಿಲಿಪ್ ಅಂತ ಒಂದು, ಈ 3 ಕಂಪ್ನಿಗಳು ಅಮೇರಿಕಾನಲ್ಲಿ ಈ ತೈಲದ ಬಗ್ಗೆ ಬಹಳ ಜೋರು. ಎಷ್ಟು ಜೋರು ಅಂದರೆ ಹೇಳೋಕ್ಕಾಗಲ್ಲ, ಇಡೀ ಪ್ರಪಂಚ ಅಲ್ಲಾಡಿಸೋ ಅಂಥವ್ರು. ಆ 3 ಕಂಪನಿಗಳು ಇಂದಿನ ಈಗ ಇರ್ತಕ್ಕಂಥ ಅಧ್ಯಕ್ಷರು ಗೆಲ್ಲೋದಕ್ಕೆ ಪ್ರಮುಖ ಕಾರಣರಾಗಿ ಫಂಡ್ ಮಾಡಿದಂಥ ಕಂಪನಿಗಳು ಅಂತಕ್ಕಂಥ ಮಾಹಿತಿಗಳು ನಾವು ನೋಡ್ತಾ ಇದ್ದೀವಿ. ಅದು ನಿಜ. ಯಾಕಂತ ಹೇಳಿದರೆ ಆಯಿಲ್ ಅಷ್ಟು ಬಲವಾಗಿದೆ. ಆದರೆ ಆ 3 ಕಂಪನಿಯವರು ಏನು ಹೇಳ್ತಿದ್ದಾರೆ ಅಂದರೆ, ನೀವು ಈ ವಿಚಾರನ ನಮ್ಮ ಜೊತೆ ಮೊದಲು ಚರ್ಚೆ ಮಾಡಿಲ್ಲ. 2007ರಲ್ಲಿ ನಮಗೆ ಹಿಂದೇಟು ಬಿದ್ದುಬಿಟ್ಟಿದೆ. ಈಕ್ವೆನೋ ಅಂತ ಒಂದು ಕಂಪ್ನಿ ಇದೆ, ಅವ್ರು ಹೇಳಿದ್ದಾರೆ ನಾವು ವಾಪಸ್ ಅಲ್ಲಿಗೆ ಹೋಗೋದೇ ಇಲ್ಲ. ಆಮೇಲೆ ಇಲ್ಲಿ ತೈಲನ್ನ ಇದೆ ನಾವು ತಂದು ಬಿಡ್ತೀವಿ ಅನ್ನೋದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಟೆಕ್ನಿಕಲ್ ಆಗಿ ಯೋಚನೆ ಮಾಡಿದಾಗ ಸೌದಿ ಅರೇಬಿಯಾನಲ್ಲಿರೋ ತೈಲ ಸುಲಭವಾಗಿ ಉಪಯೋಗಿಸ್ಬೋದು, ಆದರೆ ಇಲ್ಲಿ ಅಷ್ಟು ಸುಲಭ ಇಲ್ಲ, ಭಾಳ ಕಷ್ಟ. ಇಲ್ಲಿ ಮೊದಲನೇ ಪ್ರೊಸೆಸಿಂಗ್ ಜಾಸ್ತಿ, ತೊಂದರೆ. ನಮ್ಮ ಅರುಣಾಚಲ ಪ್ರದೇಶದಲ್ಲೂ ಭಾಳ ಇದೆ ಅಂತ ನಾವು ಕೇಳಿದ್ದೀವಿ, ಆದರೂ ಭಾಳ ತೊಂದರೆ. ಹಾಗೇನೆ ಇನ್ನೊಂದು ವಿಚಾರ ಏನು ಅಂದರೆ, ಕೆಲವು ಎಸ್ಟಿಮೇಟ್ ಪ್ರಕಾರ ಸೌದಿ ಅರೇಬಿಯಾನಲ್ಲಿ $1 ಬ್ಯಾರಲ್ಗೆ $10 ಅವರು ಪ್ರೊಸೆಸ್ ಮಾಡ್ಬೋದು. ಇಲ್ಲಿ ಸುಮಾರು $40 ಆಗುತ್ತೆ. 4 ಟೈಮ್ಸ್ ಜಾಸ್ತಿ ಆಗುತ್ತೆ. ಹೌದು. ಈ ವಿಚಾರಗಳನ್ನೆಲ್ಲ ಗಣನೆಗೆ ತಗೊಂಡು ಯಾವ ರೀತಿ ಇದು ಮುಂದುವರಿಯುತ್ತೆ ಅಂತ ಕಾದು ನೋಡಬೇಕು. ಬಟ್ ಒಟ್ಟಿನಲ್ಲಿ ಜಾಗತಿಕವಾಗಿ ಎಲ್ರಿಗೂ ಒಂದು ತೊಂದರೆ ಬಂದಿದೆ, ಬದಲಾವಣೆ ಆಗಿದೆ, ಆಶ್ಚರ್ಯ ಆಗಿದೆ, ಎಲ್ಲ ಕಡೆನೂ ಪ್ರತಿರೋಧ ಕಾಣ್ತಾ ಇದೆ. ಇದು ಬರೀ ಒಂದು ದೇಶಕ್ಕೆ ತೊಂದರೆ ಕೊಡುವಂಥದ್ದಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲ ದೇಶಗಳೂ ಇದ್ರ ಬಗ್ಗೆ ಯೋಚನೆ ಮಾಡಿ ನಮಗೇನಾಗುತ್ತೆ, ಭಾರತ ದೇಶನೂ ಸೇರಿ ಯೋಚನೆ ಮಾಡ್ತಾ ಇರೋದಂತೂ ಸತ್ಯ. ಸರ್, ಈ ಕಾನ್ಫ್ಲಿಕ್ಟ್ ಇದರಲ್ಲಿ ಏನು ಈ ಒಂದು ವೆನೆಜುಲಾ ಮತ್ತು ಅಮೆರಿಕದ ಇದ್ರ ಬಗ್ಗೆ ಯೋಚನೆ ಮಾಡ್ತಿದೆ, ವಿಶ್ವದ ಪರಿಸ್ಥಿತಿ. ಯಾಕಂದರೆ ಈಗ ಎಕನಾಮಿಕ್ ಹಣನೇ ಮೂಲ ಆಗುತ್ತೆ, ಎಲ್ಲ ಕಡೆ ಹಣಕಾಸು ವ್ಯವಹಾರದಿಂದ ಎಲ್ಲ ಶುರು ಆಗುತ್ತೆ.
ಬೇರೆ ಬೇರೆ ದೇಶಗಳಲ್ಲಿ ಆಗ್ತಕ್ಕಂಥ ಒಂದು ರಿಪರ್ಕೇಶನ್ಸ್ ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿಯಾಗಿ ಆಲ್ರೆಡಿ ನಾವು ಯುಕ್ರೇನ್ ರಷ್ಯಾ ವಾರ್ಗಳ ನೋಡ್ತಾ ಇದ್ದೀವಿ, ಮತ್ತೆ ಸೌತ್ ಕೊರಿಯಾ ನಾರ್ತ್ ಕೊರಿಯಾ ಇರ್ತಕ್ಕಂಥ ಗಲಾಟೆ, ಜಪಾನ್ ಆಗ್ತಕ್ಕಂಥ ಗಲಾಟೆ, ಎಲ್ಲ ಕಡೆ ಒಂದು ರೀತಿ ಯುದ್ಧದ ವಾತಾವರಣ, ಒಂದು ರೀತಿಯ ಭೂಮಿಕೆ ರೆಡಿ ಆಗ್ತಾ ಇದೆ ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ. ಇಂಡಿಯಾ ಪಾಕಿಸ್ತಾನದ್ದು ಆಗಿದೆ ಸಿಂಧೂರ, ಮುಂದೆ ಯಾವಾಗ ಆಗುತ್ತೋ ಅಂತಕ್ಕಂಥ ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟಿದ್ದಾರೆ ಇಂಡಿಯಾದವರು. ಬಾಂಗ್ಲಾದೇಶ ಇರ್ಬೋದು, ಈ ರೀತಿ ಹಲವಾರು ಕಡೆ ಯುದ್ಧದ ವಾತಾವರಣಗಳು, ಮತ್ತೆ ಈ ತೈಲಕ್ಕೋಸ್ಕರ ಎನರ್ಜಿಗೋಸ್ಕರ ಇವತ್ತು ಒಂದು ಯುದ್ಧದ ಎಲ್ಲ ಕಡೆ ಪ್ರಕಾರ ಆಗ್ತಾ ಇದೆ. ವಿಶ್ವದಾದ್ಯಂತ ಈ ಅಮೆರಿಕ ಈ ಪ್ರಕರಣ ಯಾವ ರೀತಿ ಮುಂದಿನ ದಿನಗಳಲ್ಲಿ ಮಾರುಕಟ್ಟೆಯ ಮೇಲೆ, ಷೇರು ಮಾರುಕಟ್ಟೆ ಇರ್ಬೋದು, ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಕಂಪನಿಗಳು ಯಾವ ರೀತಿ ಪ್ರಭಾವ ಬೀರ್ಬೋದು? ನೋಡಿ ಸರ್, ಇದು ಆರ್ಥಿಕವಾಗಿ ಎಲ್ಲ ಕಡೆ ತೊಂದರೆ ಕೊಡುತ್ತೆ, ಆದರೆ ಇದು ಎಷ್ಟು ಬೆಳೆಯುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ. ಇವಾಗ ಸದ್ಯಕ್ಕೆ ಏನಾಗಿದೆ, ಒಂದು ಸಣ್ಣ ದೇಶದ ಅಧ್ಯಕ್ಷನ ತೊಗೊಂಡೋಗಿದ್ದಾರೆ, ಆದರೆ ಇಡೀ ಪ್ರಪಂಚದಲ್ಲಿ ತಲ್ಲಣ ಆಗಿರೋದು ಯಾಕೆ ಅಂದರೆ ಬದಲಾವಣೆ ಆಗಿಬಿಟ್ಟಿದೆ, ನಂಬಿಕೆ ಹೋಗ್ಬಿಟ್ಟಿದೆ, ಈ ಬದಲಾವಣೆಗಳು ಉತ್ತಮ ಅಲ್ಲ ಅನ್ನೋದಿದೆ. ಅಷ್ಟೇ ಹೊರತು ಸದ್ಯಕ್ಕೆ ಎಲ್ಲ ಕಡೆ ಆರ್ಥಿಕವಾಗಿ ತೊಂದರೆ ಆಗಿದೆ ಅನ್ನೋದು ಸುಳ್ಳು, ಆ ರೀತಿ ಆಗಿಲ್ಲ. ಆದರೆ ಇದು ಮುಂದುವರೆದ್ರೆ, ಇದೂ ಒಂದು ಯುದ್ಧದ ಥರ ಆಗಿಬಿಟ್ರೆ ಎಲ್ಲರೂ ಅಮೇರಿಕಾಗೆ ಇದು ತಪ್ಪು ಮಾಡಿದ್ದೀರಾ ಅಂತ ಹೇಳೋವಂಥ ಸ್ಥಿತಿ ಬಂದ್ಬಿಟ್ಟಿದೆ. ಕೆಲವರು ಸುಮ್ಮನೆ ಇದ್ದಾರೆ, ಆದರೆ ಹೆಚ್ಚಿನ ಜನ ತಪ್ಪು ಅಂತ ಹೇಳ್ತಿದ್ದಾರೆ. ಅದು ತೊಂದರೆಗೆ ಮುಂದೆ ಆಗುತ್ತೆ ಅಂತ ನನ್ನ ಅನಿಸಿಕೆ. ಹಾಗೆ ಮತ್ತೆ ಈಗ ಬೇರೆ ಬೇರೆ ದೇಶಗಳಿಗೆ ನಾವು ತೆಗೆದುಕೊಂಡಾಗ ವಾರ್ ಸಿಚುವೇಶನ್ ಅಂತ ನಾವು ಮಾತಾಡ್ತಿರ್ತೀವಿ, ಯಾವಾಗ ಆಗುತ್ತೆ ಅಂತ. ಇವಾಗ ರಷ್ಯಾ ಮತ್ತೆ ಯುಕ್ರೇನ್ ಪ್ರಕರಣ ತೆಗೆದುಕೊಂಡಾಗ ಅಲ್ಲಿ ಯುದ್ಧದ ಮೂಲ ಕಾರಣಗಳೇನು? ಇದು ಏನಾಗುತ್ತೆ, ಯುಕ್ರೇನಿಗೆ ನೀವು ಹೋದರೆ ಒಂದು ಮಧ್ಯದಲ್ಲಿ ಒಂದು ನದಿ ಇದೆ, ಆ ನದಿಯ ಒಂದು ಕಡೆ ಯುರೋಪ್ ಜನ ಆಸಕ್ತಿ ವಹಿಸ್ತಾರೆ, ಇನ್ನೊಂದು ಕಡೆ ರಷ್ಯಾ ಕಡೆ ಆಸಕ್ತಿ ವಹಿಸ್ತಾರೆ. ಅಲ್ಲಿ ಎಲೆಕ್ಷನ್ ಚುನಾವಣೆ ಆದಾಗ್ಲೂ 48, 52, 51, 49 ಈ ರೀತಿ ಗೆಲ್ತಾರೆ ಹೊರತು 21 ಕಡೆ 81 ಕಡೆ ಬಂದಿದ್ದು ನಾನು ನೋಡಿಲ್ಲ. ಅದರಿಂದ ಅದಿದ್ದೇ ಇರುತ್ತೆ. ರಷ್ಯಾನವ್ರಿಗೆ ಯುರೋಪ್ ಕಡೆ ಇವರು ವಾಲ್ ಬಿಟ್ಟಿದ್ದಾರೆ, ಅವ್ರ ಮಾತುಗಳನ್ನು ಕೇಳ್ತಿದ್ದಾರೆ, ನಮ್ಮ ರಷ್ಯನ್ ಕಂಟ್ರಿ ಅದು ಅಂತ ಒಂದು ಮೂಲವಾಗಿದೆ. ಅದೇನೇ ಒಂದು ದೊಡ್ಡ ತೊಂದರೆ. ಎರಡನೇದೇನೆಂದ್ರೆ ಅವರು ಸ್ಟೀಲ್ನಲ್ಲಿ ಭಾಳ ಸ್ಟ್ರಾಂಗ್ ಆಗಿದ್ದಾರೆ. ನಮ್ಮ ಭಾರತದವರು ಅಲ್ಲೋಗಿ ಸ್ಟೀಲ್ ಕಂಪನಿಗಳನ್ನೆಲ್ಲ ಕೊಂಡ್ಕೊಂಡ್ರು. ನಮ್ಮ ಸುಮಾರು ಟ್ಯಾಂಕರ್ಗಳು, ನಮ್ಮ ಯುದ್ಧದ ಟ್ಯಾಂಕರ್ ಇದೆಯಲ್ಲ, ಅದೆಲ್ಲ ಯುಕ್ರೇನ್ನಿಂದ ಸಪ್ಲೈ ಆಗಿದೆ. ಆ ರೀತಿ ಅವರು ಆ ವಿಚಾರಗಳಲ್ಲೆಲ್ಲ ಭಾಳ ಸ್ಟ್ರಾಂಗ್ ಆಗಿದ್ದಾರೆ. ಅದರಿಂದ ರಷ್ಯನವ್ರಿಗೆ ಅದರ ಬಗ್ಗೆ ಆಸಕ್ತಿ ಇರುತ್ತೆ, ನಮ್ಮವರು ನಮ್ಮ ಜೊತೆ ಇರಲಿ ಅನ್ನೋದಿರುತ್ತೆ. ಅದರಿಂದನೇ ಯುದ್ಧ ಶುರುವಾಗಿರುತ್ತೆ. ಆಮೇಲೆ ಯುರೋಪ್ನವ್ರಿಗೆ ಬಹಳ ಆಸಕ್ತಿ ಇರೋದ್ರಿಂದ ಅವರು ಬಹಳ ಅವ್ರಿಗೆ ಒತ್ತಡ. ಸರ್, ಈಗ ಅಮೆರಿಕದವರು 5 ಕಂಟ್ರಿನ ಅಟ್ಯಾಕ್ ಮಾಡೋಕ್ಕಿಂತ ಮುಂಚೆ ಮೊದಲನೇದಾಗಿ ವೆನೆಜುಲಾನ ಅಟ್ಯಾಕ್ ಮಾಡಿದ್ದಾರೆ. ಆಯಿಲ್ ಅಂತ ಹೇಳ್ತಾರೆ, ಬರೀ ಆಯಿಲ್ ಒಂದೇನ, ಬೇರೆ ಬೇರೆ ಏನಾದ್ರೆ ನೈಸರ್ಗಿಕ ಸಂಪನ್ಮೂಲಗಳು ಸಿಗ್ತಾ ಇದೆ, ಯಾಕೆ ಅಷ್ಟು ಅಪಾಪಿಯಾಗಿ ಆ ದೇಶದ ಅಧ್ಯಕ್ಷನ ಎತ್ಕೊಂಡು ಹೋಗ್ತಾರೆ? ಸರ್, ಈಗ ವೆನೆಜುಲಾನಲ್ಲಿ ಕಬ್ಬಿಣದ ಅದರು, ಆಮೇಲೆ ಕೋರ್ಟನ್ ಅಂತಾರೆ ಅದು, ಆಮೇಲೆ ವಜ್ರ, ಬಾಕ್ಸೈಟು ಇವೆಲ್ಲ ಹೇರಳವಾಗಿದೆ. ಪ್ರಪಂಚದಲ್ಲೇ ಈ ಕೋಲ್ಟನ್ ಅಂತಾರಲ್ಲ, ಅದು ಎಲ್ಲದಕ್ಕಿಂತ ಜಾಸ್ತಿ ಆ ದೇಶದಲ್ಲಿದೆ. ಅದು ಎಲ್ಲ ವಿಚಾರಗಳಿಗೂ ಬೇಕು ಅಂತ ಒಂದು ವಿಚಾರ. ಎರಡನೇದು, ಈ ಬಂಗಾರದ ಅದರಿದೆಯಲ್ಲ ಸರ್, 8,000 ಟನ್ನು. ಅದನ್ನು ಯೋಚನೆ ಮಾಡಿದ್ರೇ ಸಂತೋಷ ಆಗುತ್ತೆ. ಅಷ್ಟು ಆ ದೇಶದಲ್ಲಿದೆ, ಅಂಥ ಸಣ್ಣ ದೇಶದಲ್ಲಿದೆ. ಅದು ವನ್ಯ ಪ್ರದೇಶ ಇರುತ್ತಲ್ಲ, ಅಲ್ಲಿದೆ. ಅದನ್ನ ಬಹಳ ಮುಖ್ಯವಾಗಿ ಏನಾಗುತ್ತೆ ಅಂತ ಹೇಳಿದರೆ, ಅಲ್ಲಿ ಮಾಫಿಯಾ ಬಹಳ ಜೋರು. ಮೊದಲೇ ಹೇಳಿದೆ ನಾನು, ಅವರು ಅದನ್ನೆಲ್ಲ ತೆಗೆದು ಬೇರೆ ಬೇರೆ ದೇಶ, ಚೀನಾ, ರಷ್ಯಾ ಮುಖ್ಯವಾಗಿ ಅವ್ರಿಗೆಲ್ಲ ಬಹಳ ಕಮ್ಮಿ ಬೆಲೆಗೆ ಮಾರ್ಬಿಡ್ತಾ ಇದ್ದಾರೆ. ವಿರೋಧಿ ದೇಶಗಳಿಗೆ ಇವರು ಡ್ರಗ್ ಮಾಫಿಯಾದವರು ಮಾರ್ತಾ ಇದ್ದಾರೆ. ಯಾರಿಗೆ ಬೇಕಾದ್ರೆ ಮಾರಕ್ಕೆ ರೆಡಿಯಾಗಿರ್ತಾರೆ, ಅವ್ರು ತೊಗೊಳ್ತಾ ಇದ್ದಾರೆ, ಅದಕ್ಕೋಸ್ಕರ ಅವ್ರಿಗೆ ಮಾರ್ಬಿಡ್ತಿದ್ದಾರೆ. ಆದರೆ ಅದು ಅಮೆರಿಕಾಗೆ ಕಣ್ಣು ಕೆಂಪಿಗೆ ಮಾಡೇ ಮಾಡುತ್ತೆ. ಇಷ್ಟು ಹತ್ರ ಇರೋ ದೇಶ, ನಾವು ಮೊದಲಿಂದ ನೋಡಿರೋ ದೇಶ, ನಮಗಲ್ಲದೆ ಬೇರೆಯವ್ರಿಗೆ ಸೇರ್ತಾ ಇದೆ. ಅದೊಂದೇ ಅಲ್ಲದೆ ಯಾವುದೇ ಒಂದು ದೇಶನ್ನ ಮಾಫಿಯಾನವರು ತೊಗೊಂಡ್ಬಿಟ್ಟು ಅಲ್ಲಿಂದ ಎಲ್ಲ ವಿಚಾರಗಳನ್ನು, ಅಲ್ಲಿ ಸಂಪತ್ತನ್ನು ತೊಗೊಂಡು ಬೇರೆ ದೇಶಕ್ಕೆ ಕಳಿಸ್ಬಿಟ್ರೆ ಬಡತನ ಆ ದೇಶಕ್ಕೆ ಬರುತ್ತೆ ಸರ್. ಆ ದೇಶದಲ್ಲಿ 34 ಲಕ್ಷ ಜನ ಊಟ ಇಲ್ಲದೆ ಇದ್ದಾರೆ ವೆನೆಜುಲಾನಲ್ಲಿ. ನಿರುದ್ಯೋಗ, ವಲಸೆ, ಭ್ರಷ್ಟಾಚಾರ, ಆಮೇಲೆ ಬಡತನ. ನಾನು ಮೊದಲೇ ಹೇಳಿದೆ, ಇದು ಬಹಳ ಜಾಸ್ತಿ ಆಗ್ಬಿಟ್ಟಿದೆ. ಇದು ಅಮೇರಿಕಾನವ್ರಿಗೆ ತಪ್ಪು ಅಂತ ಅನ್ಸುತ್ತೆ. ಅದರಿಂದಾನೇ ನಾವು ಅಟ್ಯಾಕ್ ಮಾಡಿದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಮೆರಿಕಾದ ಹಿತರಕ್ಷಣೆ ದೃಷ್ಟಿಯಿಂದ ಇಲ್ಲಿ ಅಟ್ಯಾಕ್ ಮಾಡಿದೀವಿ ಅಂತ ಅವ್ರು ಹೇಳ್ತಾ ಇರೋ ರೀತಿ ಅದು. ಬಟ್ ವೆನೆಜುಲಾನವ್ರು ಏನು ಹೇಳ್ತಾರೆ, ನಮ್ಮ ಮೇಲೆ ಯಾಕೆ ಬಂದ್ಬಿಟ್ರಿ, ನಾವು ಸ್ವತಂತ್ರವಾದ ದೇಶ, ಬೇರೆ ರೀತಿನಲ್ಲಿ ಬರಬೇಕಾಗಿತ್ತು, ಇದು ಮಿಲಿಟರಿ ಆಗೋಯ್ತು ಅಂತ ಅವರು ಹೇಳ್ತಾ ಇದ್ದಾರೆ. ಈಗ ವಿಶ್ವದಲ್ಲಿ ಬೇರೆ ಯಾರೋ ಸಣ್ಣ ದೇಶದ ಮೇಲೆ ಅಟ್ಯಾಕ್ ಮಾಡಿದ್ರೆ ಎಲ್ಲ ದೇಶಗಳು ಮಾಡಬಾರ್ದಿತ್ತು ಅಂತ ಹೇಳೋರು.
ಇವತ್ತು ಆ ಮಟ್ಟದ ದೊಡ್ಡ ಕೂಗು ಕೇಳ್ತಾ ಇಲ್ವಲ್ಲ ಅಂತಕ್ಕಂಥದ್ದು. ಇಲ್ಲ, ಕೇಳ್ತಾ ಇದೆ ಸರ್. ಇಡೀ ಪ್ರಪಂಚದಲ್ಲೇ ತುಂಬ ದೇಶಗಳು ಇದು ತಪ್ಪು, ಈ ರೀತಿ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇದೇ ಇವತ್ತಿನ ವೆನೆಜುಲಾ, ಆಮೇಲೆ ಪ್ರಪಂಚದ ಈಗಿನ ಬದಲಾವಣೆ ಅಂತ ಹೇಳ್ಬೋದು. ಇವತ್ತು ವಿಶ್ವದಾದ್ಯಂತ ಅಮೆರಿಕ ದೊಡ್ಡಣ್ಣ ಅಂತೀವಿ, ಅಮೆರಿಕ ಬಲಿಷ್ಠ ರಾಷ್ಟ್ರ ಅಂತೀವಿ. ಹಲವಾರು ವಿಚಾರಗಳು ಅಮೆರಿಕದ ಬಗ್ಗೆ ನಮಗೆ ಗೊತ್ತಿಲ್ಲ, ಅಲ್ಲಿ ಒಳಗಡೆ ಏನು ನಡೀತಾ ಇದೆ ಅಂತಕ್ಕಂಥ ವಿಚಾರ ಗೊತ್ತಿಲ್ಲ. ಸುಮಾರು 12 ಬಾರಿ ಅಮೆರಿಕಾವ ಪ್ರವಾಸವನ್ನೇ ಮಾಡಿರ್ತಕ್ಕಂಥ, ಕೆಲಸದ ಮೇಲೆ ಹೋಗಿ ಅಲ್ಲಿ ಅನುಭವವನ್ನು ತಿಳ್ಕೊಂಡಿರ್ತಕ್ಕಂಥ ಆರ್ಥಿಕ ತಜ್ಞರಾಗಿರ್ತಕ್ಕಂಥ ಶ್ರೀಯುತ ಜಗನ್ನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಇವತ್ತೇನು ಅಮೆರಿಕ ಅಂತ ನಾವೆಲ್ಲ ಕೂಗಾಡ್ತಿರ್ತೀವಿ. ಅಮೆರಿಕದ ನೈಜತೆ ಏನು, ಅಮೆರಿಕ ಅಷ್ಟು ದೊಡ್ಡಣ್ಣ ಅಂತ ಕರೆಸ್ಕೊಳ್ಳೋದಕ್ಕೆ ಕಾರಣಗಳೇನು, ಅಲ್ಲಿರ್ತಕ್ಕಂಥ ಬಲಿಷ್ಠ ಮತ್ತೆ ವೀಕ್ನೆಸ್ ಅಂಡ್ ಸ್ಟ್ರೆಂತ್, ಸ್ವ್ಯಾಟ್ ಅನಾಲಿಸಿಸ್ ಅಂತಿಲ್ಲ, ಏನು ಅಮೆರಿಕದ ವೈಶಿಷ್ಟ್ಯತೆ? ಸರ್, ಅಮೇರಿಕ ಇವತ್ತು ಏನಾಗಿದೆ ಅಂತ ಹೇಳಿದರೆ, ವೆನೆಜುಲಾ ಮೇಲೆ ಅಟ್ಯಾಕ್ ಮಾಡಿಬಿಟ್ರು, ಆಮೇಲೆ ಟ್ಯಾರಿಫ್ಗಳ ಬಗ್ಗೆ ಬಹಳ ಗಲಾಟೆ ಇದೆ, ಇವೆಲ್ಲ ಇದೆ. ಅವರು ಇಷ್ಟೆಲ್ಲ ಹೇಗೆ ಮಾಡ್ಬೋದು, ಬೇರೆ ದೇಶಕ್ಕೂ ಹೋಗಿ ಇಷ್ಟೆಲ್ಲ ಮಾಡೋ ಅಂಥ ಒಂದು ಮನೋಸ್ಥೈರ್ಯ ಅವ್ರಿಗೆ ಏಕೆ ಬಂದಿದೆ ಅಂತ ಹೇಳಿದರೆ, ಅಮೇರಿಕ ಏನು ಮಾಡ್ತಾರೆ ಅದನ್ನೇ ಇಡೀ ಪ್ರಪಂಚ ಮಾಡುತ್ತೆ ಸರ್. ಇವಾಗ ನೋಡಿ, ಅವ್ರು ಬಡ್ಡಿ ಜಾಸ್ತಿ ಮಾಡಿದರು. ಗ್ರೀನ್ ಸ್ಪ್ಯಾನ್ ಅಂತ ಮೊದಲಿದ್ರು, ಆಮೇಲೆ ಬೆನಾನ್ಕೆ ಅಂತಿದ್ರು. ಇವರೆಲ್ಲರೂ US ಫೆಡ್ ಚೇರ್ಮನ್ಗಳಾಗಿದ್ದಾಗ್ಲೂ ಸುಮಾರು ಒಂದು 25 ವರ್ಷದಿಂದನೂ ಅವ್ರು ಏನು ಮಾಡ್ತಾರೆ ಅದನ್ನು ಇಡೀ ಪ್ರಪಂಚ ಮಾಡುತ್ತೆ ಸರ್. ಅಲ್ಲಿ ಬಡ್ಡಿ ಜಾಸ್ತಿ ಆಯಿತಾ, ನಮ್ಮವರು ಬಡ್ಡಿ ಜಾಸ್ತಿ ಮಾಡ್ತಾರೆ. ಅಲ್ಲಿ ಬಡ್ಡಿ ಕಮ್ಮಿ ಆಯಿತಾ, ನಮ್ಮವರು ಬಡ್ಡಿ. ನಮ್ಮವರಲ್ಲ ಸರ್, ಇಡೀ ಪ್ರಪಂಚ. ಯಾಕೆ ಅಂತ ನಾವೇನಾದರೂ ಕೇಳಿದರೆ, ಈಗ ನೋಡಿ ಸರ್, ಎಲ್ಲ ದೇಶಗಳಲ್ಲೂ ಕಂಪನಿಗಳಿರುತ್ತೆ, ಅವರು ಉತ್ಪಾದನೆ ಮಾಡ್ತಾರೆ, ಸೇವೆಗಳನ್ನು ಕೊಡ್ತಾರೆ, ಅದರಿಂದ GDP ಬರುತ್ತೆ, ಅದರಿಂದ ದೇಶ ಉದ್ಧಾರ ಆಗುತ್ತೆ, ಅದರಿಂದ ನಿರುದ್ಯೋಗ ಹೋಗುತ್ತೆ. ಈ ರೀತಿ ಎಲ್ಲ ಯೋಚನೆ ಮಾಡಿದಾಗ ಇಡೀ ಪ್ರಪಂಚದ ಕ್ಯಾಪಿಟಲ್ ಅಂತ ನಾವು ಏನು ಹೇಳ್ತೀವಿ 46% ಅಮೇರಿಕಾನಲ್ಲಿದೆ ಸರ್. ನೋಡಿ, ಇವಾಗ ಅಮೇರಿಕಾನಲ್ಲಿ 67 ಟ್ರಿಲಿಯನ್ನು ಅಲ್ಲಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ನಮ್ಮ ಭಾರತ ಎಷ್ಟು ಗೊತ್ತಾ ಸರ್? 5.5. 67 5.5. ನಮ್ಮ ದೇಶ ಒಳ್ಳೆಯದಾ? ಖಂಡಿತ ಒಳ್ಳೆಯದು, ನಾವು ಜೋರಾಗೇ ಇದ್ದೀವಿ. ಆದರೆ ಅಮೇರಿಕಾ ಜೊತೆ ಹೊಂದಿಸ್ಕೊಳ್ಳೋದು ಬಹಳ ಕಷ್ಟ. ಅಂಥ ದೇಶ ಅದು. ಏನು ಹೇಳ್ತಾರೆ, ಸತ್ಯಕ್ಕೆ ಹತ್ತಿರ, ಸತ್ಯನೇ ಹೇಳ್ತಾ ಇದ್ದೀರಾ. ನಾವು ಭ್ರಮೆನಲ್ಲಿ ಬದುಕಬಾರ್ದು. ಎಕನಾಮಿಕ್ ವರ್ಲ್ಡ್ ಅಲ್ಲಿ ಭ್ರಮೆಗೂ ಮತ್ತೆ ಸತ್ಯಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಎಮೋಷನ್ ಅಂಡ್ ಎಕನಾಮಿಕ್ಸ್ ಬಂದಾಗ ಎಕನಾಮಿಕ್ಸ್ ಸತ್ಯ ಇರುತ್ತೆ. ಅಂದ್ರೆ ನೀವು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಿ. ಆಮೇಲೆ ಇನ್ನೊಂದು ವಿಚಾರ ಆಗುತ್ತೆ ಸರ್, ಚೈನಾನವ್ರು ಹೇಗಿದ್ದಾರೆ ಅಂತ ಕೇಳ್ಬೋದು. ಅವರು ಹತ್ರ ಇದ್ದಾರೆ. ಇವಾಗ ನೋಡಿ, ಅವರು 67 ಆದರೆ ಇವರು 19 ಇದ್ದಾರೆ. 19ರಿಂದ ಸುಮಾರು 19 ಅಂತ ಅವರ GDP. ಆಮೇಲೆ ಅವರ ಏನು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದೆ ಅದೂ ಸುಮಾರು ಅಷ್ಟೇ ಇದೆ, ಟ್ರಿಲಿಯನ್ನು. ಅದರಿಂದ ಅವರು ಸುಮಾರು 13% ಇದ್ದಾರೆ. ನಮ್ಮ ಭಾರತ ದೇಶ ಸುಮಾರು 3.5% ಇದ್ದೀವಿ. ಜರ್ಮನಿನವರು ಸುಮಾರು 2% ಇದ್ದಾರೆ ಅಷ್ಟೇ. ಈ ರೀತಿ ನಮ್ಮ ಬಂಡವಾಳ. ಆಮೇಲೆ ಆ್ಯಪಲ್ ಕಂಪ್ನಿ, ABC ಕಂಪ್ನಿ, ಎರಡೇ ಕಂಪ್ನಿ ಸರ್ ಅಮೇರಿಕಾದು. ನಮ್ಮ ಇಡೀ ಭಾರತದ 5,000 ಕಂಪನಿಗಳೇನಿದೆ ಅದಕ್ಕೆ ಈಕ್ವಲ್ ಆಗಿದೆ. 2 ಕಂಪ್ನಿ 5,000 ಕಂಪ್ನಿಗೆ ಈಕ್ವಲ್. 5,000 ಅಂದರೆ ಅಷ್ಟೇ ಇರೋದು. ಅಷ್ಟೇ. ಇಡೀ ಭಾರತದ ಎಲ್ಲ ಕಂಪನಿಗಳನ್ನು ಸೇರಿಸಿ ನೀವು ಬಂಡವಾಳ ಎಷ್ಟು ಅಂತ ನೋಡಿದರೆ ಅವ್ರದ್ದು ಜಾಸ್ತಿ ಸರ್. 5.7 ಅವ್ರದ್ದು ಜಾಸ್ತಿ. ಈ ಥರ ಇದೆ ಸರ್ ಅಮೇರಿಕ. ಅದರಿಂದ ಅಮೇರಿಕ ಭಾಳ ವ್ಯತ್ಯಾಸ. ಇನ್ನು ನೀವು ಉತ್ಪಾದನೆ ತೊಗೊಳ್ತೀರಾ, $31 ಟ್ರಿಲಿಯನ್. ಯೋಚನೆ ಮಾಡೋಕ್ಕಾಗಲ್ಲ, ಅಷ್ಟು ಅಮೇರಿಕ. ಅದನ್ನು ಬಿಟ್ಟರೆ ಯಾವುದು ಜೋರಾಗಿದ್ದಾರೆ? ಚೈನಾನವರು 19 ಟ್ರಿಲಿಯನ್, ಅದನ್ನು ಜೋರಾಗಿದ್ದಾರೆ. ಅವ್ರನ್ನ ಬಿಟ್ಟರೆ ಜರ್ಮನಿ 4.6 ಟ್ರಿಲಿಯನ್. ತುಂಬ ವ್ಯತ್ಯಾಸ ಬಂದ್ಬಿಟ್ಟು. ಅದನ್ನು ಬಿಟ್ಟರೆ ಇಂಡಿಯಾ, ಭಾರತ 4.2. ಇವಾಗ 4.2, 4.6, 19 ಸೇರಿಸಿದರೆ ಅಮೇರಿಕನ್ 31 ಆಗುತ್ತೆ. 2ನೇ ಸ್ಥಾನ, 3ನೇ ಸ್ಥಾನ, 4ನೇ ಸ್ಥಾನ ಸೇರಿಸ್ಬಿಟ್ಟು ಅಮೇರಿಕ ಅಂದರೆ ಏನು ಸರ್ ಅರ್ಥ? ಇವತ್ತಿನ ಪತ್ರಿಕೆಗಳು ನೋಡ್ತೇವೆ ನಾವು, ಎಕನಾಮಿಕ್ 4ನೇ ಅಂತ 3ನೇ ಅಂತ ನಾವು ತೋರಿಸ್ತೀವಿ. 4ನೇದು. ಬಟ್ ಆ ವ್ಯತ್ಯಾಸಗಳು ಅಜಗಜಾಂತರ ಇದೆ. ಅಜಗಜಾಂತರ ಇದೆ, ಅದು ಇರುತ್ತೆ ಸರ್. ಅವರು ಮೊದಲಿಂದನೂ ಮುಂದೆ ಬಂದುಬಿಟ್ಟಿದ್ದಾರೆ. ನೋಡಿ, ಇಡೀ ಪ್ರಪಂಚದಲ್ಲಿ ಒಟ್ಟು ಎಷ್ಟು ಏರ್ಪೋರ್ಟ್ಗಳಿದೆ ಅಂತ ನೀವು ತೊಗೊಂಡ್ರೆ 30% ಏರ್ಪೋರ್ಟ್ ಬರೀ ಅಮೇರಿಕಾನಲ್ಲಿದೆ ಸರ್. 30%.
ಒಂದು ತುದಿಯಿಂದ ಇನ್ನೊಂದು ತುದಿ, ನಮ್ಮ 3ರಷ್ಟಿದ್ದಾರೆ ಅವರು. ನಮ್ಮ ದೇಶನೇ ತುಂಬ ದೊಡ್ಡದು, ಅದರ 3ರಷ್ಟಿದ್ದಾರೆ. ಒಂದು ತುದಿಯಿಂದ ಇನ್ನೊಂದು ತುದಿ ತನಕ ಅತ್ಯುತ್ತಮ ರೋಡ್ಗಳಿದೆ ಸರ್. ಇನ್ಫ್ರಾಸ್ಟ್ರಕ್ಚರ್ ಅಂತ ನಾವು ಏನು ಹೇಳ್ತೀವಿ, ಭಾರತ ಭಾಳ ಮುಂದೆ ಬರ್ತಿದೆ ಈಗ. ಸಂತೋಷ ಆಗುತ್ತೆ, ಒಳ್ಳೊಳ್ಳೆ ರೋಡ್ಗಳಿದೆ. ಆದರೆ ಅದನ್ನು ತಗೊಂಡಾಗ ನೀವು ಪ್ರಪಂಚದ 30% ಏರ್ಪೋರ್ಟ್ ಒಂದೇ ಕಡೆ, ಒಂದೇ ದೇಶದಲ್ಲಿ, ಅದು ಎಷ್ಟು ಸ್ಟ್ರಾಂಗ್ ಆಗಿರಬೇಕು? ಒಂದೊಂದೇ ನೀವು ತಗೊಳ್ತಾ ಹೋದರೆ ಭಾಳ ಕಷ್ಟ ಸರ್. ಇವಾಗ ಜನಸಂಖ್ಯೆ ತೋಳಿ, ನಮ್ಮ ದೇಶ 145 ಕೋಟಿ, ಚೀನಾ ಸುಮಾರು 143 ಕೋಟಿ. ನಾವು ಅವರನ್ನು ಬೀಟ್ ಮಾಡಿಬಿಟ್ಟಿದ್ದೀವಿ. ಅದನ್ನು ಬಿಟ್ಟರೆ ಮೊದಲನೇದು ಎರಡನೇದು ಸ್ಥಾನ 145, 133, 43 ಬಿಟ್ಟರೆ 32 ಕೋಟಿ ಅಮೇರಿಕಾ. ನೀವು ಹೇಳಿದ್ರಲ್ಲ ವ್ಯತ್ಯಾಸ ಭಾಳ ಇದೆ GDP-ನಲ್ಲಿ ಅಂತ. ಇದರಲ್ಲಿ ಅದರಿಂದ 32 ಕೋಟಿ ಜನ, $31 ಟ್ರಿಲಿಯನ್ GDP. ಏನು ಸರ್, 1 ಕೋಟಿಗೆ ಒಂದಾಗೋಯ್ತು. ನಮ್ಮಲ್ಲಿ 145ಕ್ಕೆ ಬರೀ 4.2. ನಾವು ಕಂಪೇರ್ ಮಾಡೋಕ್ಕಾಗಲ್ಲ ಸರ್. ಅವ್ರು ಭಾಳ ಬೆಳೆದು ಬಿಟ್ಟಿದ್ದಾರೆ, ಮೊದಲಿಂದ ಬೆಳೆದಿದ್ದಾರೆ. ಆಮೇಲೆ ಇಡೀ ಪ್ರಪಂಚದ ದುಡ್ಡು ತೊಗೊಂಡೋಗಿ ಅವ್ರಿಗೆ ಕೊಡ್ತಾರೆ ಸರ್. ಯಾಕೆ ಸರ್? ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಸಾಲ ಕೊಡ್ತಾರೆ, ಟ್ರೆಜರಿ ಬಾಂಡ್ ಕೊಂಡ್ಕೊಳ್ತಾರೆ. ಟ್ರೆಜರಿ ಬಾಂಡ್ ಕೊಂಡ್ಕೊಂಡ್ರೆ ಅವ್ರಿಗೆ ಸಾಲ ಕೊಟ್ಟಂಗೆ. ಅದನ್ನು ಇಡೀ ಪ್ರಪಂಚ ಕೊಂಡ್ಕೊಳ್ಳುತ್ತೆ. ಕೇಳ್ಬೋದು ನೀವು, ಅಷ್ಟೊಂದು ಸಾಲದಲ್ಲಿದ್ದಾರೆ ಅವರು. ಹಂಗಲ್ಲ ಸರ್, ಅದು ಭಾಳ ಬಲಿಷ್ಠಂಗೆ ನೀವು ಸಾಲ ಕೊಡೋದು. ನಿಮ್ಮ ಹತ್ರ ದುಡ್ಡಿದೆ, ನೀವು ಬ್ಯಾಂಕ್ನಲ್ಲಿ ಇಡ್ತೀರಾ, ಬ್ಯಾಂಕ್ನವ್ರು ಸಾಲ ಕೊಡ್ತಾರೆ. ಯಾರಿಗೂ ಸಾಲ ಕೊಡೋಕ್ಕಾಗದೆ ಹೋದರೆ ಬ್ಯಾಂಕ್ನವ್ರು ನಿಮ್ಮ ಹತ್ರ ಡೆಪಾಸಿಟ್ ತೊಗೊಳ್ಳಲ್ಲ ಸರ್. ಅದರಿಂದ ಪ್ರಪಂಚದಲ್ಲೆಲ್ಲ ಹೆಚ್ಚು ಸಾಲ ತೊಗೊಂಡಿರೋರು ಅಂತ ಅವ್ರಿಗೆ ಅನ್ನೋದ್ರ ಬದಲು ನಾವಲ್ಲಿ ಸಾಲ ಕೊಡ್ಬೋದು ಅನ್ನೋದೇ ಮುಖ್ಯ ಅನ್ನೋ ಹಂಗೆ ಆಗೋಗುತ್ತೆ. ನಂಬಿಕೆ ಸೃಷ್ಟಿ ಆಗೋಗಿದೆ. ಅಮೆರಿಕ ಅಂದರೆ ಒಂದು ಬಲಿಷ್ಠ ಹಣಕಾಸಿಗೆ ಭದ್ರತೆ ಅಂತಕ್ಕಂಥದ್ದು. ಹೌದು ಹೌದು. ಆದರೆ ನಮ್ಮಲ್ಲಿ ಪೀಟರ್ ಎಫ್ ಡ್ರಕರ್ ಅಂತ ಮ್ಯಾನೇಜ್ಮೆಂಟ್ ಗುರು ಒಬ್ಬರಿದ್ದರು. 93ನೇ ವಯಸ್ಸಿನಲ್ಲಿ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟರು. ದ ಡಾಮಿನೆನ್ಸ್ ಆಫ್ ಅಮೇರಿಕಾ ಇಸ್ ದಟ್ ಆಫ್ ದಿ ಪಾಸ್ಟ್ ಅಂತ. ಅಂದರೆ ಮೊದಲು ಅಮೇರಿಕ ಅಷ್ಟು ಜೋರಾಗಿತ್ತು, ಇನ್ನು ಮುಂದೆ ಅಷ್ಟು ಜೋರಾಗಿರಲ್ಲ ಅಂತ. ಅದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ವ್ಯತ್ಯಾಸವಾಗಿ ಬೇರೆ ಕರೆನ್ಸಿ ತರಬೇಕು, ಅವ್ರು ಮಾಡ್ತಾ ಇರೋ ಯಾವುದೇ ಒಂದು ವಿಚಾರ ತಪ್ಪಾದಾಗ ಹೇಳಬೇಕು, ಈ ರೀತಿ ಶುರುವಾಗಿದೆ. ಇದು ಹಾಗೆ ಮುಂದುವರೆದ್ರೆ ಅಮೇರಿಕ ಇಷ್ಟೊಂದು ಬಲಿಷ್ಠ ದೇಶ ಆಗಲ್ಲ. ಮುಂದೆ ಬದಲಾವಣೆಗಳಾಗ್ಬೋದು. ಪೀಟರ್ ಎಫ್ ಡ್ರಕ್ಕರೇ ಹೇಳ್ಬಿಟ್ಟಿದ್ದಾರೆ. ರಾಬರ್ಟ್ ಕಿಯೋಸಕಿನೂ ಸಹ ಕೆಲವು ಮಾತುಗಳು ಹೇಳಿದ್ದಾರೆ. ಇವತ್ತು ಬಿಟ್ ಕಾಯಿನ್ ಅದೇ ಡಿಜಿಟಲ್ ಕರೆನ್ಸಿ ಮುಂದಿನ ದಿನಗಳಲ್ಲಿ ಪೇಪರ್ ಕರೆನ್ಸಿಗಳೆಲ್ಲ ಹೊರಟಾಗುತ್ತೆ, ಡಿಜಿಟಲ್ ಕರೆನ್ಸಿ ಬರುತ್ತೆ, ಮತ್ತೆ ರಿಯಲ್ ಎಸ್ಟೇಟ್ ಬೂಮ್ ಆಗುತ್ತೆ, ಬೇರೆ ಬೇರೆ ಅಮೆರಿಕಾಗೆ ತೊಂದರೆ ಇದೆ ಅಂತಕ್ಕಂಥ ಮಾತನ್ನ ಅಲ್ಲಿರ್ತಕ್ಕಂಥ ರಾಬರ್ಟ್ ಕಿಯೋಸಕಿನೇ ಹೇಳ್ತಾ ಇರ್ತಾರೆ. ಕರೆಕ್ಟ್. ಅದು ಏನಾಗುತ್ತೆ ಗೊತ್ತಾ ಸರ್, ಭಾಳ ಬಲಿಷ್ಠಂಗೆ ತೊಂದರೆ ಬರ್ಬೋದು ಅಂತ ಹೇಳ್ತಾರೆ. ಎಲ್ಲ ಕಳ್ಕೊಂಡವನಿಗೆ ತೊಂದರೆ ಬರ್ಬೋದು ಅಂತ ಯಾರೂ ಹೇಳಲ್ಲ. ಅದರಿಂದ ಅಮೇರಿಕ ತೊಂದರೆನಲ್ಲಿರೋದು ನಿಜವೇ. ಆದರೆ ನಾವು ಅಂಕಿ ಅಂಶಗಳನ್ನು ತಗೊಂಡಾಗ ಅಮೇರಿಕ ಎಷ್ಟು ಜೋರಾಗಿದೆ. ನೆಗ್ಲಿಜಿಬಲ್ ಅಲ್ಲ, ಆದ್ರೂ ಭಾಳ ಮುಖ್ಯ. ಆಮೇಲೆ ವಿಸ್ತರಣೆ ತಗೊಳ್ಳೋಣ. ನಮ್ಮ ಅಮೇರಿಕ ಮತ್ತು ಚೀನಾ, ಇಂಡಿಯಾ 3ರಷ್ಟಿದೆ ಆಯಿತಾ. ನಾವು ಸುಮಾರು 29 ಲಕ್ಷ ಚದರಡಿನವರು ಆಯಿತಾ. ಅವರು ಹತ್ರ 1 ಲಕ್ಷ, 100 ಲಕ್ಷ. ಹಾಂ. ಇನ್ನು ನಾವು ಜಪಾನ್ ತೊಗೊಂಡ್ರೆ 3 ಲಕ್ಷ ಅಷ್ಟೇ. ನಾವು ಅವ್ರ 10ರಷ್ಟಿದ್ದೀವಿ. ಆದರೆ ಜಪಾನ್ ಎಷ್ಟು ಸ್ಟ್ರಾಂಗ್ ಆಗಿದೆ ಗೊತ್ತಾ ಸರ್, 4.1 ಟ್ರಿಲಿಯನ್ ಅವ್ರ GDP ಆಯಿತಾ. 12.7 ಕೋಟಿ ಅವರ ಪಾಪ್ಯುಲೇಷನ್ನು. ಹಂಗೆ ನೋಡೋಕ್ಕೆ ಹೋದರೆ ಜಪಾನ್ ತುಂಬ ಚೆನ್ನಾಗಿದೆ. ಆದರೆ 2ನೇ ವರ್ಲ್ಡ್ ವಾರ್ ಆದಮೇಲೆ ಅವರು ಭಾಳ ತೊಂದರೆನಲ್ಲಿ ಸಿಕ್ಕಾಕೊಂಡ್ಬಿಟ್ರು. ಅದಾದಮೇಲೆ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಂಡು ಅವರು ಇಂಪ್ರೂವ್ ಆಗಿದ್ದಾರೆ. ಆದರೆ ಈಗ ಚೈನಾ, ಭಾರತ, ಜರ್ಮನಿ ಇವೆಲ್ಲ ಭಾಳ ಮುಂದೆ ಬರ್ತಾ ಇದೆ. ಅದರಿಂದ ಅವರು 5ನೇ ಸ್ಥಾನ ಕೊಡೋಗಿದ್ದಾರೆ ಎಕಾನಮಿನಲ್ಲಿ. ಅವರ GDP 5ನೇ ಸ್ಥಾನ ಕೊಡೋಗಿದೆ. ಸೊ ನೀವು ಯೋಚನೆ ಮಾಡಿ, 2, 3, 4ನೇ ಸ್ಥಾನದಲ್ಲಿರೋರನ್ನ ಸೇರಿಸಿ ಅಮೇರಿಕನ್ GDP ಇಡೀ ಪ್ರಪಂಚದ 46% ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನು ನಮ್ಮ ಅಮೇರಿಕಾನಲ್ಲಿ. ಇವಾಗ ನಾವು ರಿಸರ್ವ್ಸ್ ಅಂತ ಇಡ್ತೀವಿ ಸರ್. 1993ರಲ್ಲಿ ನಿಮಗೆ ಜ್ಞಾಪಕ ಇರಬೇಕು. ಅದರ ಮೊದಲು 90ರಿಂದ 93ರಲ್ಲಿ ನಮಗೆ ತುಂಬ ತೊಂದರೆ ಆಯಿತು. 16 ದಿನದ ಇಂಪೋರ್ಟ್ ಮಾತ್ರ ನಮ್ಮಲ್ಲಿ ರಿಸರ್ವ್ ಇತ್ತು. ಯಾರೂ ನಮಗೆ ಕೊಡೋದೇ ಇಲ್ಲ ಸಾಮಾನುಗಳು, ಸಾಲ ಕೊಡೋದೇ ಇಲ್ಲ. ನೀವು ಸಾಮಾನು ಕಳಿಸಿ ಆಮೇಲೆ ದುಡ್ಡು ಕೊಡ್ತೀವಿ ಅಂತ ಹೇಳೋಕ್ಕೆ ಆಗಲ್ಲ ಅಂಥ ಸ್ಥಿತಿ ಇದ್ದರೆ. ಅದು ಭಾಳ ಬದಲಾವಣೆ ಆಯಿತು. ಇವತ್ತು ನಮ್ಮ ದೇಶದಲ್ಲಿ 696 ಬಿಲಿಯನ್ ರಿಸರ್ವ್ಸ್ ಇದೆ.
ರಿಸರ್ವ್ಸ್ ಎಲ್ಲ ಹೆಚ್ಚು ಅಮೆರಿಕನ್ ಡಾಲರೇ. ಅದರಿಂದ ಅಮೆರಿಕನಲ್ಲೇ ಹೆಚ್ಚಿನ ಟ್ರೆಜರಿ ಬಾಂಡ್ಗಳನ್ನು ಕೊಂಡ್ಕೊಂಡಿರ್ತೀವಿ, ಎಲ್ಲ ಮಾಡಿರ್ತೀವಿ. ಸರ್, ಚೈನಾನವರು 3,000 ಬಿಲಿಯನ್ಗಿಂತ ಜಾಸ್ತಿ ಇದೆ ಸರ್ ರಿಸರ್ವು. ಜಪಾನ್ನಲ್ಲಿ 1,300 ಬಿಲಿಯನ್ ಇದೆ ಸರ್ ರಿಸರ್ವು. ಜರ್ಮನಿನಲ್ಲಿ 200 ಚಿಲ್ಲರೆ ಇದೆ. ಭಾರತದಲ್ಲಿ 686 ಬಿಲಿಯನ್ ಇದೆ. ಅದರಿಂದ ಚೈನಾ ಎಷ್ಟು ಸ್ಟ್ರಾಂಗು ಅಂತ ನೋಡಿ. ಚೈನಾ 19 ಟ್ರಿಲಿಯನ್ನು, ನಾವು 4.2 ಟ್ರಿಲಿಯನ್ GDP-ನಲ್ಲಿ. ಮಿಲ್ಟ್ರಿನಲ್ಲೂ ಅಷ್ಟೇ ಭಾರಿ ಜೋರಾಗಿದ್ದಾರೆ, ನಾವು ಜೋರಾಗಿದ್ದೀವಿ. ಇವನ್ನೆಲ್ಲ ಪರಿಗಣಿಸಿದರೆ ಅಮೆರಿಕ ಬಹಳ ಆರ್ಥಿಕವಾಗಿ ಮುಂದೆ ಇದೆ. ಹಾಗಂಥೇಳಿ ಬೇರೆ ದೇಶಗಳು ಭಾಳ ಹಿಂದಿದೆ, ಅವ್ರು ಮುಂದೆ ಬರಲ್ಲ ಅನ್ನೋದು ತಪ್ಪು. ಅದರಿಂದ ಇವಾಗ ಅಮೆರಿಕಾಗೂ ಸಾಕಷ್ಟು ಥ್ರೆಡ್ಸ್ ಇದೆ. ಯೋಚನೆ ಮಾಡಬೇಕು ಅವರು. ಎಲ್ಲ ನಿರ್ಧಾರಗಳನ್ನು ಅವ್ರು ಇಷ್ಟ ಬಂದಂಗೆ ತೊಗೊಳಕ್ಕಾಗಲ್ಲ. ಆದರೆ ಇವಾಗ ತೊಗೊಳ್ತಿದ್ದಾರೆ. ಅವರು ಆ ರಿಸ್ಕ್ ತೊಗೊಳ್ತಿದ್ದಾರಲ್ಲ, ಮುಂದೇನಾಗುತ್ತೆ ಅಂತ ಕಾದು ನೋಡಬೇಕು. ಸರ್, ಈಗ ಅಲ್ಲಿರ್ತಕ್ಕಂಥ ವಲಸೆ ನಾಗರಿಕರು ಅಮೆರಿಕದಲ್ಲಿ ತುಂಬಾ ಜನ ಸೆಟ್ಲ್ ಆಗ್ತಾರೆ. IT ಟೆಕ್ಸ್ ಅವರೆಲ್ಲ ಅವರು ಇವತ್ತಿನ ಒಂದು ರೀತಿಯ ಒಂಥರ ಏನೊಂಥರ ಸಂಶಯ, ನಾವು ಇಲ್ಲಿ ಇರ್ತೀವೋ ಇಲ್ವೋ, ವಾಪಸ್ ಹೋಗ್ಬೇಕು, ಆ ಥರ ಮಾತುಗಾತೆಗಳು ಕೇಳ್ತಾ ಇದ್ದೀವಿ. ನೀವು ಅದರಿಂದ ನೋಡ್ಬೇಕು, ಏನು ಅನ್ಸುತ್ತೆ ವಿಚಾರಗಳು ತಿಳಿದಾಗ? ಸರ್ ನೋಡಿ ಸರ್, ಆ ದೇಶನೇ ವಲಸೆಯವ್ರ ದೇಶ ಸರ್. ವಲಸೆಯವ್ರು ಕಟ್ಟಿರೋ ದೇಶ ಅಷ್ಟೇ. ಇವಾಗ ನೋಡಿ, ಮೊದಲು ಅಲ್ಲಿ ಅಮೇರಿಕನ್ಸ್ ಯಾರಿದ್ರು ಅವರು ತುಂಬ ಜನ ಸಾಯಿಸ್ಬಿಟ್ಟಿದ್ದಾರೆ. ಯಾರು ಬದುಕಿದ್ದಾರೆ ಅವ್ರ ನಂಬರ್ ಬಹಳ ಕಮ್ಮಿ. ಆಮೇಲೆ ಅಷ್ಟು ದೊಡ್ಡ ದೇಶದಲ್ಲಿ ಜನನೇ ಇರಲಿಲ್ಲ ಜಾಸ್ತಿ. ಇವಾಗ ಯುರೋಪ್ನಿಂದ ಹೋಗಿದ್ದಾರೆ, ಆಸ್ಟ್ರೇಲಿಯಾದಿಂದ ಹೋಗಿದ್ದಾರೆ, ಆಫ್ರಿಕಾಯಿಂದ ಹೋಗಿದ್ದಾರೆ, ಏಷ್ಯಾದಿಂದ ಹೋಗಿದ್ದಾರೆ, ಎಲ್ಲ ಕಡೆಯಿಂದನೂ ಅಲ್ಲಿಗೆ ಹೋಗಿದ್ದಾರೆ. ಅದರಿಂದ ಅದು ವಲಸೆದೇ ದೇಶ. ಇವಾಗ ಯುರೋಪ್ನಿಂದ ಬಂದವರು ವಲಸೆಯವರಲ್ಲ, ಭಾರತದಿಂದ ಬಂದವರು ವಲಸೆ ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಭಾಳ ವರ್ಷದಿಂದ ಭಾರತೀಯರು ಭಾಳ ಜನ ಇದ್ದಾರೆ, ಅವ್ರ ಕಾಂಟ್ರಿಬ್ಯೂಷನ್ ಭಾಳ ಜಾಸ್ತಿ ಇದೆ. ಆಮೇಲೆ ಅಲ್ಲಿ ಜನಕ್ಕೆ ಸಿಟಿಸನ್ಶಿಪ್ ಇದೆ, ಗ್ರೀನ್ ಕಾರ್ಡ್ ಇದೆ, ಅದರಿಂದ ಅವ್ರಿಗೇನು ತೊಂದರೆ ಇಲ್ಲ ಸರ್. ಆದರೆ H1 ವೀಸಾ ಇರೋರು ತಿರ್ಗಾ ರಿನ್ಯೂ ಆಗಬೇಕಾದ್ರೆ ಭಾರತ ಅಂತಲ್ಲ, ಯಾವುದೇ ರಾಷ್ಟ್ರವಾಗಲಿ ಅವ್ರೇನು ಇವಾಗ ಯೋಚನೆ ಮಾಡ್ತಿದ್ದಾರೆ ಅಂದರೆ ನಮ್ಮವ್ರಿಗೆ ಜಾಸ್ತಿ ಕೆಲಸ ಸಿಗಬೇಕು, ಅದರಿಂದ ಇವ್ರಿಗೆ ಕೊಡಬೇಕೋ ಬೇಡವೋ ಅಂತ ಒಂದು ರೀತಿ ಸ್ವದೇಶಿ ಕಲ್ಪನೆ ಅಲ್ಲಿ ಜಾಗೃತಿ ಆಗ್ತಾ ಇದೆ. ಮೊದಲನೇದು. ಎರಡನೇದು ಏನಂತ ಹೇಳಿದರೆ, ಈ ಹೆದರಿಕೆಯಿಂದನೂ ಸ್ವಲ್ಪ ಅವ್ರಿಗೆ ಮರ್ಯಾದೆ ಜಾಸ್ತಿ ಆಗ್ಬೋದು. ಅದು ಒಂದು ಯೋಚನೆ ಇರ್ಬೋದು. ಅಷ್ಟೇ ಹೊರತು ವಲಸೆ ಅವ್ರನ್ನೆಲ್ಲ ತೆಗಿತೀನಿ ಅಂದರೆ ಅಮೆರಿಕನೇ ಇರಲ್ಲ. ಆಮೇಲೆ ಭಾರತೀಯರನ್ನೆಲ್ಲ ತೆಗಿತೀವಿ ಅಂದರೆ ಅಮೆರಿಕನೇ ಇರಲ್ಲ. ಅಷ್ಟೊಂದು ಜನ ಇದ್ದಾರೆ, 1 ಕೋಟಿ ಜನ ಇರ್ಬೋದಪ್ಪ ಭಾರತೀಯರಲ್ಲಿ. ರಾಜಕೀಯ ಕ್ಷೇತ್ರದಲ್ಲೂ ಭಾರತೀಯರು ತುಂಬಾ ಜನ ಇದ್ದಾರೆ. ತುಂಬಾ ಜನ ಇದ್ದಾರೆ, ತುಂಬಾ ಜನ. ನ್ಯೂಯಾರ್ಕ್ ಮೇಯರ್ ಕರೆಕ್ಟ್ ಜನ ಆಗಿದ್ರು. ಅಂದ್ರೆ ನೀವು ಒಂದು ರೀತಿಯ ಇವತ್ತು ನಮ್ಮ ಚರ್ಚೆನಲ್ಲಿ ಅಮೆರಿಕದ ಒಳ ಹೊರ ನೋಟವನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಯಾಕಂದ್ರೆ ನೀವು ಆರ್ಥಿಕ ಮತ್ತು ಅಲ್ಲಿ ವಿದೇಶಿ ಎಲ್ಲ ವ್ಯವಹಾರಗಳನ್ನು ತಿಳ್ಕೊಂಡಿರೋದ್ರಿಂದ ನಮಗೆ ಒಂದು ರೀತಿಯ ಸ್ಪಷ್ಟವಾದಂತ ಸತ್ಯ ದರ್ಶನವನ್ನು ಮಾಡಿಸ್ಕೊಟ್ಟಿದ್ದೀರಾ. ಆಮೇಲೆ ಇನ್ನೊಂದು ವಿಚಾರ ಸರ್, ಅಷ್ಟು ದೊಡ್ಡ ದೇಶ ಪೂರ್ತಿ ನೋಡಿ ನೀವು, ಕೋಸ್ಟಲ್ ಲೈನ್ ಎಷ್ಟು ಜೋರಾಗಿದೆ. ಅದರಿಂದ ಆಮೇಲೆ ಹತ್ತಿರದಲ್ಲಿರೋದು ಕೆನಡಾ ಮತ್ತು ಮೆಕ್ಸಿಕೋ. ಕೆನಡಾ ಇವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ, ಮೆಕ್ಸಿಕೋ ಭಾಳ ಸ್ಟ್ರಾಂಗ್ ದೇಶ ಅಲ್ಲ. ಅದರಿಂದ ಅವ್ರು ಸೇಫ್ ಆಗಿದ್ದಾರೆ ಸರ್. ಯಾರೇ ಯುದ್ಧ ಮಾಡಬೇಕಾದ್ರೂ ಎಷ್ಟು ದೂರ ಹೋಗ್ಬೇಕು ಅವ್ರನ್ನ ನೋಡೋಕ್ಕೆ ಅಲ್ವಾ. ಅದರಿಂದ ಅವರು ಸಂತೋಷವಾಗಿದ್ದಾರೆ ಸರ್. ಇಷ್ಟೊತ್ತು ಒಂದು ರೀತಿಯ ಅಮೆರಿಕ ವೆನೆಜುಲಾ ಪರ್ಯಟನೆಯನ್ನು ನಾವು ಮಾಡಿಸಿದ್ವಿ. ವಿಶ್ವದಾದ್ಯಂತ ಒಂದು ಗ್ಲೋಬ್ ರೀತಿಯಲ್ಲಿ ಎಲ್ಲ ಕಡೆ ಒಂದು ವಿಚಾರಗಳನ್ನ ಪಾಯಿಂಟ್ನ ಮಾಡಿಕೊಂಡು, ಯಾಕೆಂದರೆ ವಿಚಾರಗಳ ಸಂಗ್ರಹಣೆ ನಿಮ್ಮ ಜ್ಞಾನದ ಅಪಾರ ಜ್ಞಾನಕ್ಕೆ ದೊಡ್ಡ ನಮಸ್ಕಾರ. ಯಾಕೆಂದರೆ ನಮ್ಮ ಜನಮತದ ವೀಕ್ಷಕರಿಗೆ ಈ ಒಂದು ಪ್ರಕರಣ ಸುಮ್ಮನೆ ಏನೋ ನಡೀತು ಅಂತ ಅನ್ಕೊಂಡು ಏನಕ್ಕೆ ನಡೀತಾ ಇದೆ ಅಂತಕ್ಕಂಥದ್ದು ಸತ್ಯ ದರ್ಶನವನ್ನು ನಮ್ಮ ವೀಕ್ಷಕರಿಗೆ ಮಾಡಿಸ್ಕೊಟ್ಟಂಥ ಜಗನ್ನಾಥ್ ಅವರಿಗೆ ವೀಕ್ಷಕರ ಪರವಾಗಿ, ನಮ್ಮ ಚಾನಲ್ ಪರವಾಗಿ ವಿಶೇಷವಾದಂಥ ಧನ್ಯವಾದಗಳು. ಧನ್ಯವಾದಗಳು ಸರ್. ನನಗೆ ಅವಕಾಶ ಕೊಟ್ಟರಲ್ಲ, ಧನ್ಯವಾದ. ಥ್ಯಾಂಕ್ ಯು ಸರ್.